ಕೆಂಚರಾಯ ಸ್ವಾಮಿಗೆ ಮೊರೆ ಹಾಕಿಸುವ ಒಂದು ಸೇವೆಯನ್ನು ಮಾಡಿಸ್ತೀವಿ. ನೋಡಪ್ಪ ಇಂಥ ಸಾಲ ಹಿಂಗಿದೆ ಅಂತ ಬಂದು ಕೊಡಬೇಕು ಅಂತೇಳಿ ನಾವು ಮೊರೆ ಹಾಕಿಸ್ಬಿಡ್ತೀವಿ. ಕೆಂಚರಾಯ ಸ್ವಾಮಿ ಅವರೇ ಭಾಗ ಹೋಗಿ ನೀವು ಕೊಡು, ಯಾರು ಸಾಲ ಕೊಡಬೇಕು ಅಂತ ಬರ್ತಾರೋ ಅವ್ರ ಹತ್ರ ಆ ಸಾಲವನ್ನ ಮರುಪಾವತಿ ಮಾಡಿಸ್ತಾರೆ. ಬರಬೇಕಾದ ದುಡ್ಡನ್ನ ಸ್ವತಃ ಸ್ವಾಮಿಯವರೇ ಹಿಂತಿರುಗಿಸ್ತಾರೆ. ಎಷ್ಟು ಸಾಹಸವಂತ ನೀನೇ ಬಲವಂತ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಗದ್ದುಗೆ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೇಲೂರು ರಸ್ತೆ, ಸಿದ್ಧಾರ್ಥ ನಗರದ ಎದುರು ಜಡ್ಜ್ ಕ್ವಾರ್ಟರ್ಸ್ ಹತ್ತಿರ ಹಾಸನದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 180 ಕಿಲೋಮೀಟರ್ ಸಮೀಪದಲ್ಲಿದೆ. ಎಷ್ಟು ಸಾಹಸವಂತ ನೀನೇ ಬಲವಂತ. ಯಾರಿಗೆ ಸಾಲಬಾಧೆಯನ್ನು ಅಳ್ತಾ ಇದ್ದೀರೋ, ಯಾರು ಬಿಸ್ನೆಸ್ ಆಗ್ತಾ ಇಲ್ಲ ಗುರುಗಳೇ, ನನಗೆ ನನ್ನ ಅನ್ಕೊಂಡಿದ್ದ ಕೆಲಸಗಳು ಸಕ್ಸಸ್ ಆಗ್ತಾ ಇಲ್ಲ, ಅಥವಾ ಕೊಟ್ಟಂತ ಸಾಲ ವಾಪಸ್ ಬರ್ತಾ ಇಲ್ಲ ಅನ್ನೋಂಥದ್ದಿದ್ರು, ಸಾಲ ಮರುಪಾವತಿ ಆಗಬೇಕು, ನನ್ನ ಶತ್ರುಗಳು ಯಾರು ನನಗೆ ಗೊತ್ತಾಗಬೇಕು, ನನಗೆ ಯಾರು ಸಮಸ್ಯೆ ಮಾಡಿದ್ರೆ ಗೊತ್ತಾಗಬೇಕು ಅನ್ನೋಂಥವ್ರು ಒಮ್ಮೆ ಈ ಸ್ವಾಮಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರಪಾಲಕ ಕೆಂಚರಾಯ ಸ್ವಾಮಿಗೆ ಮೊರೆ ಹಾಕುವಂಥ ಸೇವೆ ಮಾಡಿದ್ರೆ ಖಂಡಿತ ನಿನ್ನ ಕೆಲಸ ನೆರವೇರುತ್ತೆ. ಸಾಲ ಕೊಟ್ಟಿದ್ದೀನಿ, ರಿಟರ್ನ್ ಕೊಡ್ತಾ ಇಲ್ಲ, ಅಥವಾ ನನಗೆ ಯಾರೋ ಏನೋ ಮಾಡಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಅನ್ನೋಂಥ ಒಮ್ಮೆ ಕ್ಷೇತ್ರಕ್ಕೆ ಭೇಟಿ ಕೊಡಿ. ಇದು ಶ್ರೀ ಗದ್ದುಗೆ ವೀರಾಂಜನೇಯ ಸ್ವಾಮಿ ಸುಕ್ಷೇತ್ರ. ಈ ಕ್ಷೇತ್ರದಲ್ಲಿ ಗದ್ದುಗೆ ವೀರಾಂಜನೇಯ ಸ್ವಾಮಿಯವರ ಭಂಟನಾಗಿ ಕ್ಷೇತ್ರಪಾಲಕನಾಗಿ ಕೆಂಚರಾಯ ಸ್ವಾಮಿ ನೆಲೆಸಿದ್ದಾರೆ. ಯಾರಿಗೆ ಸಾಲ ಕೊಟ್ಟಿದ್ದೀರಿ, ಯಾರೋ ನಿಮ್ಮ ಸಾಲ ವಾಪಸ್ ಕೊಡ್ತಾ ಇಲ್ಲ ಅನ್ನೋಂಥವ್ರು, ಅದು ಒಳ್ಳೆ ರೀತಿಯದಾದರೆ ಮಾತ್ರ. ಒಳ್ಳೇದು ಯಾವುದು ಅಂತಂದರೆ, ನೀವು ಕೊಟ್ಟಿರೋ ಅಷ್ಟು ಮಾತ್ರ ಒಳ್ಳೆಯದು. ಮೇಲಿಂಗೆಲ್ಲ ಕೆಟ್ಟಿದೆ, ನೀವು ಎಷ್ಟು ಕೊಟ್ಟಿದ್ರೆ ಅಷ್ಟು ಮಾತ್ರ ಒಳ್ಳೆಯದು. ಆ ಒಳ್ಳೇದು ಅಷ್ಟು ಮಾತ್ರ ಬರಲಪ್ಪ, ನನ್ನ ದುಡ್ಡು ನನಗೆ ಬರಲಿ ಅಂತೇಳಿ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿ ಸ್ವಾಮಿಯವರು ಆಜ್ಞೆ ಕೊಟ್ಟಿದ್ದೆ ಆದರೆ ಕೆಂಚರಾಯ ಸ್ವಾಮಿಗೆ ಮೊರೆ ಹಾಕಿಸುವ ಒಂದು ಸೇವೆಯನ್ನು ಮಾಡಿಸ್ತೀವಿ. ಮೊರೆ ಹಾಕೋದು ಅಂತಂದರೆ ಆತನಿಗೆ ವಹಿಸ್ಬಿಟ್ಬಿಡ್ತೀವಿ. ನೋಡಪ್ಪ ಇಂಥ ಸಾಲ ಹಿಂಗಿದೆ ಅಂತ ಬಂದು ಕೊಡಬೇಕು ಅಂತೇಳಿ ನಾವು ಮೊರೆ ಹಾಕಿಸ್ಬಿಡ್ತೀವಿ. ಆಗ ಸ್ವಾಮಿಯವರು ಸ್ವತಃ ಅವರೇ ಖುದ್ದಾಗಿ ಕೆಂಚರಾಯ ಸ್ವಾಮಿ ನೇಮಿಸಿದಾಗ ಕೆಂಚರಾಯ ಸ್ವಾಮಿಯವರೇ ಖುದ್ದಾಗಿ ಹೋಗಿ ನೀವು ಕೊಡು, ಯಾರು ಸಾಲ ಕೊಡಬೇಕು ಅಂತ ಗೊತ್ತಾರೋ ಅವ್ರ ಹತ್ರ ಆ ಸಾಲವನ್ನು ಮರುಪಾವತಿ ಮಾಡಿಸ್ತಾರೆ. ಬರಬೇಕಾದ ದುಡ್ಡನ್ನು ಸ್ವತಃ ಸ್ವಾಮಿಯವರೇ ಹಿಂತಿರುಗಿಸ್ತಾರೆ. ಹಾಗೆ ಎಲ್ಲ ದುಡ್ಡು ಹಂಗಾಗಲ್ಲ. 10 ರೂಪಾಯಿ ತಗೊಂಡು 10 ರೂಪಾಯಿಗೆ 100 ರೂಪಾಯಿ ವಸೂಲಿ ಮಾಡಬೇಕು ಅಂದ್ರೆ ಆಗಲ್ಲ. ವಸೂಲಿ ನಡೆಯಲ್ಲ ಇಲ್ಲಿ, ತಿಳ್ಕೊಳ್ಳಿ. ನಿಮಗೆ ನ್ಯಾಯಯುತವಾಗಿ ಬರಬೇಕಾದಂತ ಸ್ವಾಮಿಯವರು ಮಾಡಿಸ್ಬೇಕು. ನ್ಯಾಯಯುತವಾಗಿ ಏನು ನಿಮಗೆ ಸಂಬಂಧಪಟ್ಟಂತೆ ನೀವು ಸಲ್ಲಬೇಕೋ ಅದನ್ನು ಸ್ವಾಮಿಯವರು ನ್ಯಾಯಯುತವಾಗಿ ತಿಳಿಸ್ಕೊಡ್ತಾರೆ. ದುಡ್ಡಿಲ್ಲ ಅನ್ನೋವಂಥವ್ರು, ಬರ್ತಾ ಇಲ್ಲ ಅನ್ನೋಂಥವ್ರು ಒಮ್ಮೆ ಸ್ವಾಮಿ ಕ್ಷೇತ್ರದಲ್ಲಿ ಕೆಂಚರಾಯ ಸ್ವಾಮಿಯವರಿಗೆ ಹರಕೆ ಮಾಡಿ ಮೊರೆ ಹರಕೆ ಮಾಡೋದನ್ನ ಖಂಡಿತ ಅನುಕೂಲ ಆಗುತ್ತೆ. ಯಾರೋ ನನ್ನ ಶತ್ರುಗಳಿದ್ದಾರೆ ಗುರುಗಳೇ, ಆ ಶತ್ರುಗಳು ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಯಾರು ಅಂತಲೇ ಗೊತ್ತಾಗ್ತಲ್ಲ, ಅದು ನಂಗೆ ಸಮಸ್ಯೆ ಆಗ್ತಿದೆ ಅನ್ನೋಂಥವ್ರು ಸ್ವಾಮಿಯವರಿಗೆ ಬಂದು ಎಡೆ ಸೇವೆಯನ್ನು ಮಾಡಿ ಮೊರೆ ಹರಕೆಯನ್ನು ಮಾಡೋದ್ರಿಂದ ಆ ಶತ್ರುಗಳು ಯಾರು ಅಂತ ಸ್ವತಃ ಸ್ವಾಮಿಯವರೇ ನಿಮಗೆ ಗುರುತು ಮಾಡ್ತಾ ಹೋಗ್ತಾರೆ. ಇಂಥವರೇ ನಿಮ್ಮ ಶತ್ರುಗಳು. ಯಾವುದೋ ವಸ್ತು ಕಳವಾಗಿದೆ, ಇನ್ನೊಂದಾಗಿದೆ ಅನ್ನೋಂಥವ್ರು ಬಂದು ಸ್ವಾಮಿಯವರು ಮೊರೆ ಹಾಕಿದ್ದೆ ಆದರೆ ಕಳುವು ಮಾಡಿದವನಿಗೆ ಸರಿಯಾದ ಶಾಸ್ತಿಯನ್ನು ಕೊಡುವಂಥದ್ದನ್ನು ಸ್ವತಃ ಸ್ವಾಮಿಯವರ ಭಂಡನಾದ ಕೆಂಚರಾಯ ಸ್ವಾಮಿ ಕ್ಷೇತ್ರದಲ್ಲಿ ಮಾಡ್ತಾರೆ. ಅದಕ್ಕೆ ಬಹಳ ಉದಾಹರಣೆಗಳನ್ನು ಇಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಸ್ವಾಮಿ ಅನುಗ್ರಹ ಕ್ಷೇತ್ರದ ಎಲ್ಲ ಭಕ್ತರಿಗೂ ಸಹ, ಸದ್ಭಕ್ತರಿಗೂ ಸಹ ಸಕಲ ಇಷ್ಟಾರ್ಥವನ್ನು ಕೊಡುವಂತಹ ವೀರಾಂಜನೇಯ ಸ್ವಾಮಿಯಾಗಿ ಆಂಜನೇಯ ಸ್ವಾಮಿ ನೆಲೆಸುವಂಥದ್ದು ಬರುವಂಥ ಎಲ್ಲ ಭಕ್ತರಿಗಳಿಗೂ ಸಹ ಸಕಲ ಇಷ್ಟಾರ್ಥವನ್ನು ನೆರವೇರಿಸ್ತಾರೆ. ಕ್ಷೇತ್ರದಲ್ಲಿ ಸ್ವಾಮಿಯವರ ಜೊತೆ ಕೆಂಚರಾಯ ಸ್ವಾಮಿಯವರ ಜೊತೆ
ದುರ್ಗಾದೇವಿ ವೆಂಕಟೇಶ್ವರ ಮಹಾಲಕ್ಷ್ಮಿ ಸಮೇತವಾಗಿ ಗದ್ದುಗೆ ವೀರಾಂಜನೇಯ ಸ್ವಾಮಿಗಳ ಕ್ಷೇತ್ರದಲ್ಲಿ ನಿಲ್ಲಿಸಿ ಬರುವಂತಹ ಎಲ್ಲ ಸದ್ಭಕ್ತರಿಗೂ ಸಹ ಸಕಲ ಇಷ್ಟಾರ್ಥ ಉಂಟು ಮಾಡ್ತಾ ಇದ್ದಾನೆ. ಕೆಂಚರಾಯ ಸ್ವಾಮಿ ಅಂತಂದ್ರೆ ಅಷ್ಟಿಷ್ಟಲ್ಲ, 7 ಕೆರೆಯ ನೀರನ್ನು ಕುಡಿದವನು. ಆತನ ಮೂಲ ಸ್ಥಾನ ಚಿಕ್ಕಮಗಳೂರು ಸಕರಾಯಪಟ್ಟಣ ಅಂತೇಳಿ. ಆ ಕ್ಷೇತ್ರಕ್ಕೆ ಕ್ಷೇತ್ರಪಾಲಕನಾಗಿ ಕೆಂಚರಾಯ ಸ್ವಾಮಿಯಲ್ಲಿ ನಿಂತಿದ್ದಾನೆ. ಸರಪಳಿ ಕೆಂಚರಾಯ ಅಂತ 7 ಬೆಟ್ಟದ ನೀರನ್ನು ಕುಡಿತಿದ್ದಂತಹ ಕೆಂಚರಾಯ ಸ್ವಾಮಿ ಈ ಕ್ಷೇತ್ರದಲ್ಲಿ ಭಂಟನಾಗಿ ಸ್ವಾಮಿಯವರ ಸೇವೆಗೆ ನಿಂತಿದ್ದಾನೆ. ಯಾವ ಭಕ್ತರಿಗೆ ಈ ಕೇಡಾಗ್ತಾ ಇದೆಯೋ ತನ್ನ ಭಕ್ತರಿಗೆ ಆಗುವ ಸಮಸ್ಯೆಯಿಂದ ಆ ಕೇಡಿನಿಂದ ರಕ್ಷಿಸ್ಕೋಸ್ಕರವಾಗಿ ಆ ಸ್ವಾಮಿಯವರು ಕೆಂಚರಾಯ ಸ್ವಾಮಿಯನ್ನು ಕ್ಷೇತ್ರಪಾಲಕನಾಗಿರಿಸಿಕೊಂಡು ನಿಮಗೆ ಸಕಲ ಇಷ್ಟಾರ್ಥ ಅನುಗ್ರಹವನ್ನು ಕೊಡುವಂತಹ ಮಹಾ ಸನ್ನಿಧಾನವಾಗಿ ನಡೆಯುತ್ತೆ. ಯಾರಿಗೆ ಸ್ವಾಮಿ ಅನುಗ್ರಹ ಬೇಕು ಅಂತ ಖಂಡಿತವಾಗಲೂ ಸ್ವಾಮಿ ಕ್ಷೇತ್ರಕ್ಕೆ ನೀವು ದರ್ಶನಕ್ಕೆ ಬನ್ನಿ, ದರ್ಶನ ಮಾಡಿ. ಯಾವುದೇ ರೀತಿಯ ಹಣದ ಗಳಿಕೆ ಉಳಿಕೆಗಳಿರುವುದಿಲ್ಲ. ಸ್ವಾಮಿಯವರ ತೀರ್ಮಾನವೇ ಮನೆಯ ತೀರ್ಮಾನ. ಸ್ವಾಮಿಯ ಅನುಗ್ರಹ ನಿಮಗೆ ಉಳಿದ್ರೆ ಖಂಡಿತ ನಿಮಗೆಲ್ಲ ಅನುಕೂಲ ಆಗುತ್ತೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಗದ್ದುಗೆ ವೀರ ಆಂಜನೇಯ ಸ್ವಾಮಿಯ ಅಂಗಾರ ಪ್ರಸಾದದ ಮಹತ್ವವನ್ನು ನೀವು ತಿಳಿದು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಾದರೆ ಶ್ರೀ ಗದ್ದುಗೆ ವೀರ ಆಂಜನೇಯ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.